ನಮಸ್ಕಾರ ಗುರುವೇ, ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 104ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸುಮಾರು ದಿನಗಳೇ ಆಗೋಗಿತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಸಿನಿ ಎಪಿಸೋಡ್ಸ್ ಅನ್ನೋದನ್ನು ಮಾಡಿ. ಸೊ ಬನ್ನಿ, ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಇಂಡಸ್ಟ್ರಿಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಶಿವಣ್ಣ ಈಸ್ ಬ್ಯಾಕ್. ಎಸ್, ಕ್ಯಾನ್ಸರ್ ಅನ್ನುವ ಒಂದು ಅತಿ ದೊಡ್ಡ ಕಾಯಿಲೆಯನ್ನು ಗೆದ್ದು ಬಂದು ಪುನಃ ಅವ್ರ ಜೀವನದಲ್ಲಿ ಸಿನಿಮಾಗಳ ಕೆಲಸಗಳನ್ನ ಅನ್ನೋದನ್ನ ಶುರು ಮಾಡಿದ್ದಾರೆ ನಮ್ಮ ಶಿವಣ್ಣ ಅವರು. ಕಾರ್ತಿಕ್ ಅಡ್ವೈತಮ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವ ಶಿವಣ್ಣ 131 ಸಿನಿಮಾದ ಶೂಟ್ ಅನ್ನೋದು ಸೆಕೆಂಡ್ ಶೆಡ್ಯೂಲ್ ಶುರು ಮಾಡ್ತಿದ್ದೀವಿ ಅಂತ ರೀಸೆಂಟ್ಲಿ ಒಂದು ಪೋಸ್ಟರ್ ಮುಖಾಂತರ ಮಾಹಿತಿನ ನೀಡಿದ್ದಾರೆ ಜನರಿಗೆ ಬಂದ್ಬಿಟ್ಟು. ನನಗೆ ಪರ್ಸನಲಿ ಬಂದ್ಬಿಟ್ಟು ಈ ಶಿವಣ್ಣ 131 ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ಕಾರಣ ಇಷ್ಟೇ, ಆ ಲುಕ್ ಇದೆಯಲ್ಲ, ಶಿವಣ್ಣನ ವಿಂಟೇಜ್ ಲುಕ್ ಆಗಿರೋ ಕಾರಣದಿಂದ ಬಂದ್ಬಿಟ್ಟು ನನಗೆ ಪರ್ಸನಲಿ ಈ ಸಿನಿಮಾದ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಬಂದ್ಬಿಟ್ಟು ಇನ್ನಷ್ಟು ಅಪ್ಡೇಟ್ಸ್ನ ಬಿಟ್ಕೊಡ್ತಾರೆ ಅಂತ ಅನ್ಕೊಳ್ತಾ, ಸೊ ಇನ್ನು ಇದ್ರ ಮಧ್ಯೆ ಬಂದ್ಬಿಟ್ಟು RC16 ಬುಜ್ಜಿ ಬಾಬುಸಣ್ಣ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವ ಈ ಸಿನಿಮಾದಲ್ಲಿ ರಾಮ್ ಚರಣ್ ಅವರು ನಾಯಕನಾಗಿ ಕಾಣಿಸ್ಕೊಂತಾ ಇದ್ದಾರೆ. ನಮ್ಮ ಶಿವಣ್ಣನವರು ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ರೋಲ್ನ ಮಾಡ್ತಿದ್ದಾರೆ ಅಂತ ಅಫಿಷಿಯಲಿ ಸಿನಿಮಾ ತಂಡನೇ ಒಂದು ಮಾಹಿತಿನ ನೀಡೋದ್ರ ಜೊತೆಗೆ ಟೆಸ್ಟ್ ಲುಕ್ ಸಹ ರೀಸೆಂಟ್ಲಿ ನಡೆಸಿದ್ದಾರೆ. ಅದ್ರ ಜೊತೆಗೆ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ನಮ್ಮ ಶಿವಣ್ಣನವರು ಸಿನಿಮಾದ ಸೆಟ್ಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಮಾಹಿತಿನ ಸ್ವತಃ RC16 ಸಿನಿಮಾ ತಂಡನೇ ಮಾಹಿತಿನ ಬಿಟ್ಕೊಟ್ಟಿದ್ದಾರೆ. ಏನೇ ಹೇಳಿ, ಈ ಏಜಲ್ಲೂ ಇವ್ರಿಗಿರೋ ಎನರ್ಜಿ ಇದೆಯಲ್ಲ, ಅದನ್ನು ಬೀಟ್ ಮಾಡೋದಕ್ಕೆ ಬೇರೆ ಯಾರ ಕೈಯಲ್ಲೂ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಏನು ಗುರು, ಈ ಲೆವೆಲ್ ಹಾರ್ಡ್ ವರ್ಕು, ಡೆಡಿಕೇಶನ್ನು, ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆನ ಜೊತೆಯಲ್ಲಿ ಇಟ್ಕೊಂಡು ನಮಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಭೈರತಿ ರಣಗಳ್, ಅದ್ರ ಜೊತೆಗೆ 45 ಈ ಎರಡೂ ಸಿನಿಮಾಗಳನ್ನ ಶೂಟ್ ಸಹ ಮುಗಿಸ್ಕೊಟ್ಟು ಅದಾದಮೇಲೆ ಅವರು ಔಟ್ ಆಫ್ ಕಂಟ್ರಿಗೆ ಹೋಗಿ ಅದರ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಸದ್ಯಕ್ಕೆ ಯಾವುದೇ ರೀತಿಯ ಕ್ಯಾನ್ಸರ್ ಏನು ಸಹ ನಮ್ಮ ಶಿವಣ್ಣ ದೇಹದಲ್ಲಿ ಇಲ್ಲ ಅಂತ ಒಂದು ರಿಪೋರ್ಟ್ಸ್ ಬಂದಿದೆ. ಅದಕ್ಕೋಸ್ಕರನೇ ಶಿವಣ್ಣನವರು ಈಗ ಸದ್ಯಕ್ಕೆ ಫುಲ್ ಖುಷಿಯಾಗಿದ್ದಾರೆ. ಈವನ್ ಪ್ರತಿಯೊಬ್ಬ ಅಭಿಮಾನಿಗೂ ಸಹ ಇದೊಂದು ರೀತಿಯ ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಸರಿ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಯುವರಾಜ್ ಕುಮಾರ್ ಸರ್ ಎಕ್ಕ ಸಿನಿಮಾದ ಫಸ್ಟ್ ಸಿಂಗಲ್ ಬಂದ್ಬಿಟ್ಟು ನಾಳೆ ಅಂದ್ರೆ ಮಾರ್ಚ್ 10ನೇ ತಾರೀಕು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಸಿನಿಮಾ ತಂಡನೇ ಒಂದು ಮಾಹಿತಿನ ನೀಡಿದ್ದಾರೆ. ಸೊ ನಾಳೆ ನಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾವ ದಿನ ಬಂದ್ಬಿಟ್ಟು ಫಸ್ಟ್ ಸಿಂಗಲ್ ರಿಲೀಸ್ ಆಗುತ್ತೆ ಏನೋ ಅನ್ನೋದ್ರ ಬಗ್ಗೆ. ಸೊ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇದೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಫಸ್ಟ್ ಸಿಂಗಲ್ ಯಾವ ರೀತಿ ಇರಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ, BRB ಬಿಲ್ಲರಂಗ ಭಾಷಾ ಕಿಚ್ಚ ಸುದೀಪ್ ಸರ್ ಅವರು ರೀಸೆಂಟ್ಲಿ ಹೇಳಿರುವ ಮಾಹಿತಿಯ ಪ್ರಕಾರ ಮಾರ್ಚ್ 2nd ವೀಕ್ ಸಿನಿಮಾದ ಶೂಟಿಂಗ್ ಶುರು ಆಗ್ತಾ ಇದೆ. ಅಂಡ್ ಅದ್ರ ಜೊತೆಗೆ BRB ಸಿನಿಮಾದ VFX ಬಗ್ಗೆ ಒಂದು ಅಫಿಷಿಯಲಿ ಅಪ್ಡೇಟ್ ಸಿಕ್ಕಿದೆ. ನಮ್ಮ ಉಪೇಂದ್ರ ಸರ್ ಅವರ UI ಸಿನಿಮಾಗೆ VFX ಮಾಡಿದ್ದ ರೇಡಿಯನ್ಸ್ ಎಫೆಕ್ಟ್ಸ್ ಕಂಪ್ನಿನೇ ನಮ್ಮ BRB ಸಿನಿಮಾಗೂ ಸಹ VFX ಅನ್ನೋದನ್ನು ಮಾಡ್ತಾ ಇದ್ದಾರೆ. ಅದನ್ನ ಸ್ವತಃ VFX ಸೂಪರ್ವೈಸರ್ ಆಗಿರುವಂತಹ ನಿರ್ಮಲ್ ಕುಮಾರ್ ಅವರು ಈ ಮಾಹಿತಿನ ನೀಡಿದ್ದಾರೆ. ಸೊ ಈಗಾಗಲೇ UI ಸಿನಿಮಾದಲ್ಲಿ VFX ನ ನೋಡಿರ್ತೀರಾ, ಯಾವ ರೀತಿ ಟಾಪ್ ನಾಚ್ ಅಲ್ಲಿ ರೆಡಿ ಆಗಿತ್ತು ಸಿನಿಮಾ ಅನ್ನೋದ್ರ ಬಗ್ಗೆ. ಸೊ ಈ ಸಿನಿಮಾದಲ್ಲಿ ಸಹ ಅದೇ ರೀತಿ VFX ಅನ್ನೋದು ಇರುತ್ತೆ ಅಂತ ಅನ್ಕೊಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ, ಮ್ಯಾಕ್ಸ್ 2 ರೀಸೆಂಟ್ ಇಂಟರ್ವ್ಯೂದಲ್ಲಿ ಮ್ಯಾಕ್ಸ್ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ವಿಜಯ್ ಕಾರ್ತಿಕೇಯ ಅವರು ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನ ನೀಡಿದ್ದಾರೆ. ಒಂದೊಂದನ್ನ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಒಂದು ವಿಷಯಕ್ಕೆ ಬಂದ್ರೆ, ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ರಜನಿಕಾಂತ್ ಸರ್ ಅವರು ಬಂದ್ಬಿಟ್ಟು ವಿಜಯ್ ಕಾರ್ತಿಕೇಯ ಅವರಿಗೆ ಕಾಲ್ ಮಾಡಿ ಅರೌಂಡ್ 6 to 7 ಮಿನಿಟ್ಸ್ ಮಾತಾಡಿ ಅಪ್ರಿಶಿಯೇಷನ್ ಮಾಡಿದ್ರಂತೆ. ಸೊ ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಅವರು ಮತ್ತೊಂದು ಪ್ರಾಜೆಕ್ಟ್ ನ ಮಾಡೋಣ ಅಂತ ವಿಜಯ್ ಕಾರ್ತಿಕೇಯ ಅವರಿಗೆ ಕನ್ಫರ್ಮೇಶನ್ ಕೊಟ್ಟಿದ್ದಾರಂತೆ. ಅದು ಮ್ಯಾಕ್ಸ್ 2 ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಮೇ ಬಿ ಇಫ್ ಏನಾದರೂ ಕಲೈಪುಲಿ ಅವರು ಕನ್ಫರ್ಮೇಶನ್ ಕೊಟ್ಟರೆ ಡೆಫಿನೆಟ್ಲಿ ಮ್ಯಾಕ್ಸ್ 2 ವರ್ಕ್ಸ್ ಅನ್ನೋದು ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಇನ್ನಷ್ಟು ಸ್ಕ್ರಿಪ್ಟ್ಸ್ ನನ್ನ ಹತ್ರ ಇದಾವೆ, ಅದನ್ನು ಸಹ ಮಾಡಿದ್ರು ಮಾಡಬಹುದು. ಅದು ಸಹ ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನಿದೆ ಅದೇ ರೀತಿಯ ಸ್ಕ್ರಿಪ್ಟ್ಸ್ನು ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅಂತ ಒಂದು ಮಾಹಿತಿನ ನೀಡಿದ್ದಾರೆ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಮ್ಯಾಕ್ಸ್ 2 ಸಿನಿಮಾ ಬಂದ್ಬಿಟ್ಟು ಬರಬೇಕಾ ಬರಬಾರ್ದಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನನ್ನ ಒಪಿನಿಯನ್ ಬೇಸ್ ಮೇಲೆ ಒಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿ ಈಗಾಗಲೇ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಸರ್ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ, ದರ್ಶನ್ ಸರ್ ಅವರ ಹೆಲ್ತ್ ಕಂಪ್ಲೀಟ್ ರಿಕವರಿ ಆಗದೆ ಇದ್ರೂ ಸಹ ಸದ್ಯಕ್ಕಿರುವಂತಹ ಕಮಿಟ್ಮೆಂಟ್ಸ್ ಗಳನ್ನ ಮುಗಿಸಲೇಬೇಕು ಅಂತ ಹೆಲ್ತ್ ಪ್ರಾಬ್ಲಮ್ಸ್ ಇಂದಾನೆ ಡೆವಿಲ್ ಸಿನಿಮಾದ ಶೂಟ್ ಅನ್ನೋದು ಶುರು ಆಗ್ತಾ ಇದೆ. ಸೊ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ಅಂದ್ರೆ 11th ಇಂದ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗ್ತಾ ಇದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ಇವಾಗಿರುವಂತಹ ಪ್ಲಾನಿಂಗ್ಸ್ ಏನಾದರೂ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಾವು ಈ ಸಿನಿಮಾನ 2025 ಡಿಸೆಂಬರ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಈ ಟೈಮಲ್ಲಿ ಬಂದ್ಬಿಟ್ಟು ಡೆಫಿನೆಟ್ಲಿ ಈ ಸಿನಿಮಾನ
ನಾವು ರಿಲೀಸ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ರಾಯಲ್ ವಿರಾಟ್ ನಾಯಕ ನಟನಾಗಿ ಮಾಡಿ ದಿನಕರ್ ತುಗುದೀಪ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರುವ ಈ ಸಿನಿಮಾದ ರಿವ್ಯೂಸ್ ವಿಷಯಕ್ಕೆ ಬಂದ್ರೆ ಒಂದು ಮಿಕ್ಸ್ಡ್ ರಿವ್ಯೂಸ್ ನ ಪಡ್ಕೊಂತ ಆ ಸಮಯದಲ್ಲಿ ಈ ಸಿನಿಮಾಗೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಸಹ ಈ ಸಿನಿಮಾಗೆ ಒಂದು ಮಿಕ್ಸ್ಡ್ ರಿವ್ಯೂಸ್ ಅನ್ನೋದು ಪಡ್ಕೊಂತಾನೆ ಇತ್ತು. ಸೊ ಈ ಸಿನಿಮಾನ ನೀವು ಇನ್ನೂ ನೋಡಿಲ್ಲ, ಇಫ್ ನೋಡಬೇಕು ಅನ್ಕೊಂಡಿದ್ದಾದ್ರೆ ಅಮೆಜಾನ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗಿದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಸರ್ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಕಣ್ಣಪ್ಪ ರೀಸೆಂಟ್ಲಿ ಸಿಕ್ಕಿರುವಂತಹ ಒಂದು ಅಫಿಷಿಯಲ್ ಮಾಹಿತಿಯ ಪ್ರಕಾರ ಕಣ್ಣಪ್ಪ ಸಿನಿಮಾದಲ್ಲಿ ಪ್ರಭಾಸ್ ಸರ್ ಅವರು ಮಾಡಿರುವ ಪಾತ್ರಕ್ಕೆ 0 ರೆಮ್ಯುನರೇಷನ್ ಚಾರ್ಜಸ್ ನ ಮಾಡಿದಾರಂತೆ. ಅಂದ್ರೆ ರೆಮ್ಯುನರೇಷನ್ ತಗೊಂಡಿಲ್ವಂತೆ ಈ ಸಿನಿಮಾದಲ್ಲಿ ಮಾಡಿರುವಂತಹ ಪಾತ್ರಕ್ಕೆ. ರೀಸೆಂಟ್ಲಿ ಟೀಸರ್ ಬಿಟ್ಟಿದ್ದಾರೆ. ಈ ಟೀಸರ್ ವಿಷಯಕ್ಕೆ ಬಂದ್ರೆ 1 minute 24 seconds ಇದೆ. ಸೊ ಇನ್ನು ಎಂಟೈರ್ ಟೀಸರ್ ಓಕೆ ಅನ್ಸಿದ್ರೆ ಲಾಸ್ಟ್ ಅಲ್ಲಿ ಬರುವಂತಹ ಒಂದು 10 seconds ಲುಕ್ ಏನಿದೆ ಅಂದ್ರೆ ಪ್ರಭಾಸ್ ಸರ್ ಅವರ ಲುಕ್ ಏನಿದೆ ಆ 10 second ಕ್ಲಿಪ್ ಇಂದ ಈ ಸಿನಿಮಾದ ಟೀಸರ್ಗೆ ಸಿಕ್ಕಾಪಟ್ಟೆ ಹೈ ಕೊಟ್ಟಿದೆ. ಈವನ್ ಈ ಸಿನಿಮಾ ರಿಲೀಸ್ ಆದ್ರೂ ಸಹ ನಾವು ಪ್ರಭಾಸ್ ಸರ್ ಅವರ ಗೋಸ್ಕರ ಸಿನಿಮಾನ ನೋಡಕ್ ಹೋಗ್ತೀವಿ ಅಂತ ಪ್ರಭಾಸ್ ಸರ್ ಅವರ ಅಭಿಮಾನಿಗಳು ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿರೋದನ್ನ ನಾವು ಗಮನಿಸಬಹುದು. ಅಟ್ ದ ಸೇಮ್ ಟೈಮ್ ನೀವು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ನೀವು ಕಣ್ಣಪ್ಪ ಸಿನಿಮಾನ ನೋಡಕ್ ಹೋಗ್ಬೇಕಾದ್ರೆ ನೀವು ಯಾರಿಗೋಸ್ಕರ ಸಿನಿಮಾನ ನೋಡಕ್ ಹೋಗ್ತೀರಾ ಅನ್ನೋದನ್ನ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ತಲಪತಿ 69 ಈ ಸಿನಿಮಾದ ಟೈಟಲ್ ಈಗಾಗಲೇ ರಿವೀಲ್ ಮಾಡಿದ್ದಾರೆ, ಜನನಾಯಕನ್ ಅಂತ. ಸೊ ಈ ಸಿನಿಮಾದ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಶೂಟಿಂಗು ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ, ಜೂನ್ ಒಳಗಡೆ ಸಿನಿಮಾದ ಕಂಪ್ಲೀಟ್ ಎಂಟೈರ್ ಶೂಟ್ ಬಂದ್ಬಿಟ್ಟು ಮುಗಿಸ್ಕೋಬೇಕು ಅಂತ KVN ಅದ್ರ ಜೊತೆಗೆ ಡೈರೆಕ್ಟರ್ ಆಗಿರುವಂತಹ H ವಿನೋದ್ ಅವರು ಪ್ಲಾನಿಂಗ್ಸ್ ಮಾಡ್ಕೊತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಂಡ್ ನೋಡೋಣ ಈ ಸಿನಿಮಾದ ಅಫಿಷಿಯಲ್ ಅಪ್ಡೇಟ್ಸ್ ಇನ್ನಷ್ಟು ಬಂದ್ರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ತಂಡೇಲ್ ನಾಗ್ ಚೈತನ್ಯ ಸರ್ ಅವರ ಕೆರಿಯರ್ ಅಲ್ಲಿ ಕಮ್ಬ್ಯಾಕ್ ಸಿನಿಮಾ ಇದಾಗಿತ್ತು. ಅಂಡ್ ಈ ಸಿನಿಮಾ ರಿಲೀಸ್ ಆದಾಗ ಇನ್ಸ್ಟಾಗ್ರಾಮ್ ಅಂಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇರೋದನ್ನ ನೀವೆಲ್ಲ ಗಮನಿಸಿರ್ತೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೇ ಅಲ್ಲ, ಈವನ್ ಈ ಸಿನಿಮಾ ಥಿಯೇಟರಿಕಲಿ ಸಹ ತುಂಬಾ ಚೆನ್ನಾಗಿ ರನ್ ಆಗಿ ಇದೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ 100 crores ಕ್ಲಬ್ ಅಲ್ಲಿ ಸಹ ಈ ಸಿನಿಮಾ ಸೇರ್ಕೊಂಡಿದೆ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬಂದ್ರೆ ಇದೊಂದು ರಿಯಲ್ ಸ್ಟೋರಿ ಆಗಿದ್ದು, ಫಿಶರ್ ಮ್ಯಾನ್ಸ್ ಫಿಶಿಂಗ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಫಿಶರ್ ಮ್ಯಾನ್ ಪ್ರಾಣಾಪಾಯದಲ್ಲಿ ಇರ್ಬೇಕಾದ್ರೆ ಹೀರೋ ಪಾತ್ರ ಬಂದ್ಬಿಟ್ಟು ಅವ್ರನ್ನ ಕಾಪಾಡಕ್ ಹೋಗಿ ಅವ್ರಿಗೆ ಗೊತ್ತಿಲ್ಲದೇನೆ ಪಾಕ್ ಬಾರ್ಡರ್ಸ್ ಗೆ ಬೋಟ್ಸ್ ಅನ್ನೋದು ಹೋಗ್ಬಿಡ್ತವೆ. ಪಾಕಿಸ್ತಾನ್ ಪೊಲೀಸ್ ಆಫೀಸರ್ಸ್ ಅವ್ರನ್ನ ಅರೆಸ್ಟ್ ಮಾಡಿ ಅರೌಂಡ್ 20 ರಿಂದ 22 ಪೀಪಲ್ಸ್ ನ ಜೈಲಲ್ಲಿ ಹಾಕಿರ್ತಾರೆ. ಸೊ ನಾಯಕ ನಟಿ ಬುಜಿತಲ್ಲಿ ಯಾವ ರೀತಿ ಅವ್ರನ್ನೆಲ್ಲ ಬಿಡಿಸ್ಕೊ ಬರ್ತಾರೆ ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೇಮ್ ಟೈಮ್ ಈ ಸಿನಿಮಾದಲ್ಲಿ ತುಂಬಾನೇ ಎಮೋಷನಲಿ ಲವ್ ಸ್ಟೋರಿ ಸಹ ಇದೆ ಅಂಡ್ ಅದು ಕನ್ಫರ್ಮ್ ಆಗಿ ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಈ ಸಿನಿಮಾನ ಕನ್ನಡ ಅಥವಾ ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ನೋಡಬೇಕು ಅಂದರೆ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗಿದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇಫ್ ನೀವೇನಾದರೂ ಲವ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಈ ಸಿನಿಮಾ ತುಂಬಾನೇ ಕನೆಕ್ಟ್ ಆಗುತ್ತೆ ನಿಮಗೆ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ತನಕ ನಾನು ವಿಡಿಯೋನ ನೋಡ್ಕೊ ಬಂದಿದ್ರೆ ಅಂದರೆ ನಿಮ್ಮ ರೈಟ್ ಸೈಡಲ್ಲಿ ಇರುವಂತಹ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ಬಿಟ್ಟು ಅದ್ರ ಜೊತೆಗೆ ಕೆಳಗಡೆ ಒಂದು ಲೈಕ್ನ ಕೊಟ್ಬಿಟ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.